ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಹೂವೆಲ್ಲ ತುಂಬ ರೈಟ್ ಆಗುತ್ತೆ ಹಬ್ಬಕ್ಕೆ. ಯಾವ ರೀತಿ ನಾವು ಹಬ್ಬಕ್ಕೆ ಹೂನೆಲ್ಲನೂ ಸೇಫ್ ಮಾಡಿ ಇಟ್ಕೊಬೋದು ಮನೇಲಿ ಅಂತ ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಈ ಥರ ಮಲ್ಲಿಗೆ ಹೂ ತಂದಾಗ ನೀವು ಮಲ್ಲಿಗೆ ಹೂನೆಲ್ಲನೂ ಒಂದು 8 ದಿನ 5 ದಿನ ಅಂತ ತರ್ತಿರಲ್ಲ, ಆವಾಗ ಈ ರೀತಿ ಎಲ್ಲನೂ ಕೆಳಗಡೆ ಸುರಿದ್ಬಿಟ್ಟು ನೀರು ಇಲ್ಲದೆ ಇರೋ ಥರ ಹೀಗೆ ಆರಿಸ್ಕೊಬೇಕು. ಆರಿಸ್ಕೊಂಡಾದ್ಮೇಲೆ ಇದನ್ನು ಒಂದು ಬಾಕ್ಸ್ಗೊಳಗಡೆ ಹಾಕಬೇಕು. ಯಾವ ರೀತಿ ಹಾಕೋದು ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ನಾನು ಒಂದು ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಡಿದ್ದೀನಿ. ನಾನು ಹೂವೆಲ್ಲನೂ ಮಿಕ್ಕೊಂಡಾಗ ಈ ರೀತಿ ಬಾಕ್ಸ್ ಒಳಗಡೆ ಹಾಕಿಟ್ಕೋತೀನಿ. ಒಂದು ದಿನ ಊರಿಗೆ ಹೋದರೂ ಕೂಡ ಮತ್ತೆ ಮಾರನೆಗೆ ಬಂದು ನಾನು ಇದೇ ಹೂನೇ ತೊಗೊಂಡೋಗಿ ಮಾರ್ಕೊಬರ್ತೀನಿ. ಫ್ರೆಶ್ ಆಗಿರುತ್ತೆ. ಈ ರೀತಿ ಒಂದು ಬಾಕ್ಸ್ನ ತಗೊಂಡು ಈ ಬಾಕ್ಸ್ ಒಳಗಡೆ ನೋಡಿ, ಈ ರೀತಿ ನಾವು ಯಾವಾಗಲೂ ಹೂನ ಇಡಬಾರ್ದು. ಇದಕ್ಕೆ ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇದ್ದರೆ ಟಿಶ್ಯೂ ಪೇಪರ್ನ ಹಾಕಿ ಒಳಗಡೆ, ಇಲ್ಲ ಅಂದರೆ ಈ ಥರ ಒಂದು ಕಾಟನ್ ಕರ್ಚಿಪ್ ಇರುತ್ತಲ್ಲ, ಅದನ್ನು ಹಾಕಿಟ್ಕೊಳ್ಳಿ. ನೀವು 8-10 ದಿನ ಇಟ್ಕೊಬೋದು. ಈ ಮಲ್ಲಿಗೆ ಹೂವನ್ನು ಹಬ್ಬದ ಸೀಸನಲ್ಲಿ ನೀವು ಈ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಮಾಡೋದಕ್ಕೆ ಅಂತಲೇ ಹೂಗಳನ್ನೆಲ್ಲ ತಂದು ಇಟ್ಕೊಬೋದು. ಈ ರೀತಿ ಹಾಕಿ ಸುತ್ತ ಹಾಕ್ಬಿಟ್ಟು ನೀವು ಇಟ್ಕೊಬೋದು. ಶಾಮಂತಿಗೆ ಹೂನ 1 ತಿಂಗಳು ಇಡ್ಬೋದು. ಈ ರೀತಿ ಇಟ್ಟರೆ, ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿಟ್ರೆ 1 ತಿಂಗಳು ಇಡ್ಬೋದು ನೀವು. ನೋಡಿ, ಈ ರೀತಿ ಇದೇ ರೀತಿಯೇ ಇರುತ್ತೆ, ಮಗ್ಗು ರೀತಿಯೇ ಇರುತ್ತೆ. ಬಾಳೆ ಎಲೆ ಇದ್ದರೂ ಕೂಡ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಬಾಳೆ ಎಲೆ ಕೂಡ ನಮಗೆ ಹೂ ಇಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ರೀತಿ ಪೂರ್ತಿ ಕವರ್ ಮಾಡಬೇಕು ನೀವು. ಏಕೆಂದರೆ ಬಾಕ್ಸ್ ಕೆಳಗಡೆ ನೀರು ಏನಾದರೂ ನಾವು ಮುಚ್ಚಿದಾಗ, ಈ ರೀತಿ ಮುಚ್ಚಿದಾಗ ನೀರು ಒಳಗಡೆ ಹೋಗಬಾರ್ದು ನಮಗೆ. ಆ ರೀತಿ ಫುಲ್ಲು ಕವರ್ ಮಾಡಬೇಕು ನಾವು. ಈ ರೀತಿ ಕವರ್ ಮಾಡಿಟ್ಟಾಗ ನಮಗೆ ಸುಮಾರು ಮಲ್ಲಿಗೆ ಹೂವು ಒಂದು 10 ದಿನ ಇಟ್ಕೊಬೋದು. ಬೇಕಾದಾಗ ತಗೊಂಡು ಯೂಸ್ ಮಾಡ್ಬೋದು. ಮರಳೆ ಹೂವನ್ನು ಅಷ್ಟೇ, ಈ ರೀತಿ ಮರಳೆ ಹೂವನ್ನು ಅಷ್ಟೇ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಮರಳೆ ಹೂವನ್ನು ಕೂಡ ಯೂಸ್ ಮಾಡ್ಬೋದು. ಇನ್ನು ಶಾವಂತಿಗೆ ಹೂವು ಕೂಡ ನೋಡಿ, ಈ ಮರಳೆ ಹೂವನ್ನು ಅಷ್ಟೇ, ಇದನ್ನು ಇಡಬೇಕಾದ್ರೆ ನಾವು ಮಗ್ಗು ರೀತಿಯೇ ಇಡಬಾರ್ದು. ಇದು ಮಗ್ಗು ರೀತಿ ಇಡಬೇಕು. ಮಲ್ಲಿಗೆ ಹೂವನ್ನ ಮಗ್ಗು ತಂದ ತಕ್ಷಣವೇ ನಾವು ಈ ರೀತಿ ಆರಿಸಿ ಬಾಕ್ಸಲ್ಲಿ ಹಾಕಿಡಬೇಕು. ಇದು ಹೀಗೆ ಇರುತ್ತೆ. ಅದೇ ಈ ಮರಳೆ ಹೂವನ್ನು ನೀವು ಯಾವತ್ತೂ ಮಗ್ಗು ರೀತಿ ಮಡಗಿದ್ರೆ ನೀವು ತೆಗೆದಾಗ ಅದು ಅರಳೋದಿಲ್ಲ. ಈ ರೀತಿ ಅರಳಿಸಿನೇ ನಾವು ಇಡಬೇಕು. ಅದಕ್ಕೆ ಏನು ಮಾಡಬೇಕು, ಇದು ತಂದಾಗ ಅಷ್ಟೇ ಇದನ್ನು ನಾವು ಒಂದು ಕಾಟನ್ ಬಟ್ಟೆ ಮೇಲೆ ಸುರಿದ್ಬಿಟ್ಟು, ಇದು ಕೂಡ ಅಷ್ಟೇ ತ್ಯಾವ ಇಲ್ಲದೆ ಇರೋ ರೀತಿ ನಮ್ಮ ಮುಟ್ಟಿ ನೋಡಬೇಕು. ಹೂವು ತ್ಯಾವ ಇಲ್ಲ ಅನ್ನೋ ರೀತಿಲಿ ನೋಡ್ಬೋದು. ಇದು ನೀರಿದೆ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ನೀರು ಹಾಕ್ತಾ ಇರೋದು ಸ್ವಲ್ಪ ನೀರಿದೆ ಒಳಗಡೆ. ಈ ರೀತಿ ಆಗಬಾರ್ದು. ನೋಡಿ, ನೀರಿದೆ, ಈ ರೀತಿ ಆಗಬಾರ್ದು. ಈ ರೀತಿ ಆದರೆ ನಿಮಗೆ ಜಾಸ್ತಿ ದಿನ ಇಡೋದಕ್ಕೆ ಆಗೋದಿಲ್ಲ ಹೂವನ್ನು. ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಸುರಿದ್ಬಿಟ್ಟು, ಕಾಟನ್ ಬಟ್ಟೆ ಒಂದು 10-15 ನಿಮಿಷ ಕ್ಲೋಸ್ ಮಾಡಿ. ಈ ರೀತಿ ಕ್ಲೋಸ್ ಮಾಡಿದ್ಮೇಲೆ ಹೂವು ಬಟ್ಟೆ ನೀರೆಲ್ಲ ಹೀರ್ಕೊಳ್ಳುತ್ತೆ. ಆವಾಗ ಸ್ವಲ್ಪ ಹೊತ್ತು ಬಿಡಿ ಹೊರಗಡೆ ಹೂವನ್ನು. ಬಿಟ್ಟಾದಮೇಲೆ ನೋಡಿ, ಈ ರೀತಿ ಅರಳ್ಕೊಳ್ಳುತ್ತೆ ಹೂವನ್ನು. ಈ ಥರ ಅರಳಿದಾಗ ಹೂವನ್ನು ನೀವೇನು ಮಾಡಬೇಕು, ಈ ರೀತಿ ನಾನು ಈಗ ಮಲ್ಲಿಗೆ ಹೂವು ಯಾವ ರೀತಿ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ, ಇದೇ ರೀತಿ ಬಾಕ್ಸಲ್ಲಿ ಹಾಕಿಟ್ರೆ ನಿಮಗೆ 1 ತಿಂಗಳು 10 ದಿನ ಇಡ್ಬೋದು. ಇದೇ ರೀತಿ ಶಾಮಂತಿಗೆ ಹೂನ ಇಟ್ಟರೆ 1 ತಿಂಗಳು ಇಡ್ಬೋದು. ನಾವು ಶಾಮಂತಿಗೆ ಮತ್ತು ರೋಸ್ ಎಲ್ಲನೂ ತಂದಾಗ ಕೂಡ ಅಷ್ಟೇ, ಶಾಮಂತಿಗೆ ಹೂವಲ್ಲೂ ಕೂಡ ನೀರು ಹಾಕಿರ್ತಾರೆ ಮಾರ್ಕೆಟ್ಗಳಲ್ಲಿ ತೂಕ ಬರಲಿ ಅಂತ ಹೇಳಿ. ಅದಕ್ಕೆ ನಾವೇನು ಮಾಡಬೇಕು, ಅದನ್ನು ಕೂಡ ಅಷ್ಟೇ ತಂದ ತಕ್ಷಣ ಅದಕ್ಕೆ ಒಂದು ಕಾಟನ್ ಬಟ್ಟೆನ ಇಟ್ಕೊಬೇಕು. ಕಾಟನ್ ಬಟ್ಟೆ ಒಳಗಡೆ ಹಾಕಿ ಸುರಿದ್ಬಿಟ್ಟು ಅದು ಕೂಡ ನೀರೆಲ್ಲ ಆರಿಸಿ ಅದರ ನಂತರ ಅದನ್ನು ಯಾವತ್ತೂ ಕವರಲ್ಲೇ ಇಟ್ಕೊಬಾರ್ದು. ಕವರಲ್ಲಿ ಇಟ್ಟರೆ ಬೇಗ ಕೊಳ್ತೋಗೋ ಅಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಅದು ತೊಟ್ಟೆಲ್ಲ ತ್ಯಾವ ಇರೋದ್ರಿಂದ ಅದು ಕವರಲ್ಲಿ ಇಟ್ಟರೆ ಬೆವ್ತ್ಕೊಳ್ಳುತ್ತೆ.
ಹಾಗಾಗಿ ಬೇಗ ಕೆಡೋ ಅಂಥ ಚಾನ್ಸಸ್ ಇರುತ್ತೆ. ನೀವೇನು ಮಾಡಬೇಕು ಅಂತಲೇ ಕಾಟನ್ ಬಟ್ಟೆಲೇ ಹಾಕಬೇಕು. ಅದನ್ನು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗೋ ರೀತಿ ಮಾಡಿಕೊಂಡು ಆದಮೇಲೆ ಇದೇ ರೀತಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಬೇಕು. ನಿಮಗೆ ಬಾಳೆ ಎಲೆ ಇದ್ದರೆ ಯೂಸ್ ಆಗುತ್ತೆ. ಬಾಳೆ ಎಲೆ ಕೆಳಗಡೆ ಸುತ್ತ ಎಲ್ಲ ಹಾಕಿಬಿಟ್ಟು ಮಧ್ಯ ಹೂವು ಹಾಕಿಟ್ರೆ ತುಂಬ ಫ್ರೆಶ್ ಆಗಿರುತ್ತೆ. ನಾವು ತೆಗೆದಾಗ ಕೂಡ ಇವಾಗ ತಂದಿದ್ದೀವಿ ಅನ್ನೋ ಅಷ್ಟು ಫ್ರೆಶ್ ಇರುತ್ತೆ ಹೂವು. ಯಾವಾಗಲೂ ನೀವು ಇಟ್ಟು ನೋಡಿ. ಮತ್ತು ಸಣ್ಣ ಸಣ್ಣ ಬಟನ್ ರೋಸ್ಗಳು ಬರುತ್ತಲ್ಲ, ಆ ರೋಸು ಕೂಡ ಅಷ್ಟೇ, ಅದು ಅದೇ ರೀತಿಯೇ ನೀವು ನೀರಿನ ಅಂಶ ಎಲ್ಲ ಹೋಗಿಸಿ ಮತ್ತು ಅದನ್ನು ನಾವು ಇದೇ ರೀತಿ ಬಾಕ್ಸ್ಗಳಲ್ಲಿ ಇಟ್ಕೊಬೇಕು. ವಿಳೆದೆಲೆನೂ ಕೂಡ ಅಷ್ಟೇ, ವಿಳೆದೆಲೆನ ನಾವು ಹೊರಗಡೆ ತಂದಾಗ ಅಲ್ಲೆಲ್ಲ ಏನು ಮಾಡ್ತಾರೆ, ಬಾಡೋಗುತ್ತೆ ಅಂತ ನೀರು ಹಾಕಿಟ್ಟಿರ್ತಾರೆ. ಅದನ್ನು ಕೂಡ ಅಷ್ಟೇ, ಒಂದು ಕಾಟನ್ ಬಟ್ಟೆ ತೊಗೊಂಡು ಚೆನ್ನಾಗಿ ಅದನ್ನೆಲ್ಲನೂ ಆರಿಸ್ಬಿಟ್ಟು ಅದನ್ನು ಕೂಡ ಅಷ್ಟೇ ಈ ರೀತಿ ಇಟ್ಟರೆ ನಿಜವಾಗ್ಲೂ 1 ತಿಂಗಳಿರುತ್ತೆ ವಿಳೆದೆಲೆ ಮನೆಗಳಲ್ಲಿ. ಈ ರೀತಿಯೇ ಇಟ್ಟು ನೋಡಿ. ವಿಳೆದೆಲೆ ಕೂಡ ನಿಮಗೆ 1 ತಿಂಗಳು ಇಟ್ಟರೆ ಕೆಡೋದಿಲ್ಲ. ಇವಾಗೆಲ್ಲ ಏನಾಗ್ಬಿಡುತ್ತೆ ಅಂತಲೇ ನಾವು ತಂದು ಕವರ್ಗಳಲ್ಲಿ ಹಾಗೆ ಇಟ್ಕೊಂಡ್ಬಿಟ್ರೆ ಅದು 1 ವಾರ 15 ದಿನಕ್ಕೆ ತೊಟ್ಟತ್ರ ಎಲ್ಲ ಬ್ಲ್ಯಾಕ್ ಬರ್ತಾ ಇರುತ್ತೆ. ಅದೇ ಈ ರೀತಿ ನಾವು ಟಿಶ್ಯೂ ಪೇಪರ್ ಹಾಕಿಟ್ರೆ ಇಲ್ಲ ಬಾಳೆ ಎಲೆ ಹಾಕಿಟ್ರೆ ನಮಗೆ 1 ತಿಂಗಳು ಕಾಲ ಬರುತ್ತೆ ವಿಳೆದೆಲೆ. ಮಲ್ಲಿಗೆ ಹೂವನು ಅಷ್ಟೇ 10 ದಿನ ಇಟ್ಕೊಬೋದು. ಮರಳೆ ಹೂವನು ಅಷ್ಟೇ 10 ದಿನ ಇಟ್ಕೊಬೋದು. ಸ್ವಲ್ಪ ನಮಗೆ ಹಬ್ಬದ ಸೀಸನ್ಗಳಲ್ಲಿ ತುಂಬ ರೈಟ್ ಇರುತ್ತೆ. ಹಬ್ಬದ ದಿನ ಆಗೋಲ್ಲ ಅಂದಾಗ ನೀವು ಒಂದು 5-6 ದಿನ ಅಂತ ಸ್ವಲ್ಪ ಹೂವು ರೈಟ್ ಕಮ್ಮಿ ಇರುವಾಗ ಈ ರೀತಿ ತಂದು ಇಟ್ಕೊಂಡು ನೋಡಿ, ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಾವು ಇವಾಗೆಲ್ಲನೂ ನಿಜವಾಗ್ಲೂ ಇದು ಇರುತ್ತಾ ಅಂತ ಅನ್ನೋದನ್ನ ನಿಮಗೆ ಮನಸ್ಬೇಡ. ಯಾವ್ದಾದ್ರು ಹೂವನ್ನ ಇಟ್ಟು ನೋಡಿ, ನಿಮಗೆ ರಿಸಲ್ಟ್ ಏನು ಅಂತ ಗೊತ್ತಾಗುತ್ತೆ. ನಾನು ತುಂಬ ಜಾಸ್ತಿ ಹೂವು ತರೋದ್ರಿಂದ ಮಿಕ್ಕೊಂಡ್ರೆ ನಾವು ಕೂಡ ಅಷ್ಟೇ ವ್ಯಾಪಾರ ಆಗಿಲ್ಲ, ಹೂ ಮಿಕ್ಕೋತು ಅಂದರೆ ನಾನು ಇದೇ ರೀತಿ ಬಾಕ್ಸ್ಗಳಿಗೆ ಏನು ಮಾಡ್ತೀನಿ ಅಂದರೆ ಫುಲ್ಲು ಭರ್ತಿ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಡ್ತೀನಿ. ನೀರು ಹೋಗದೇ ಇರೋ ರೀತಿ ನೋಡಿಕೊಂಡು ಇಟ್ಕೋತೀನಿ. ನಾನು ಮತ್ತೆ ಒಂದಿನ ಏನಾದರೂ ಊರಿಗೆ ಹೋದೆ ಅಂತಂದರೆ ಹೂವು ಫ್ರಿಜ್ಜಲ್ಲಿ ಇರುತ್ತೆ. ಮಾರ್ನೆಗೆ ನಾನು ಬಂದು ಅದೇ ಹೂವನ್ನೇ ವ್ಯಾಪಾರ ಮಾಡ್ಕೊಂಡು ಬರ್ತೀನಿ. ಯಾಕಂದರೆ ನಾನು ಈ ರೀತಿ ಇಟ್ಕೊಳ್ಳೋದ್ರಿಂದ ಫ್ರೆಶ್ ಇರುತ್ತೆ. ಆದರೆ ಬೇಗ ವ್ಯಾಪಾರ ಮಾಡ್ಕೊಂಡು ಬರ್ತೀನಿ. ಅದನ್ನು ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.